ಸುದೀರ್ಘ ರಾಜಕೀಯ ಇತಿಹಾಸದ ಪಕ್ಷಕ್ಕೆ ಸಾರಥಿಯ ಕೊರತೆಯಾಗಿದೆ. ನಾಯಕತ್ವದ ಕೊರತೆಯಿಂದ ಬಳಲಿ ಬೆಂಡಾಗ್ತಿದೆಯಾ ಜೆಡಿಎಸ್ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಸುದೀರ್ಘ ರಾಜಕೀಯ ಇತಿಹಾಸದ ಪಕ್ಷಕ್ಕೆ ಇದೀಗ ಸಾರಥಿಯ ಕೊರತೆ ಎದ್ದು ಕಾಣಿಸ್ತಾ ಇದೆ. ನಾಯಕತ್ವದ ಕೊರತೆಯಿಂದ ಬಳಲಿ ಬೆಂಡಾಗ್ತಿದೆಯಾ ಜೆಡಿಎಸ್ ಎನ್ನುವ ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ. ಕೇಂದ್ರದ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಕುರುಬ. ಒಂದ್ ಕಡೆ ನೋಡ್ತಾ ಇದ್ರೆ ಕುಮಾರಸ್ವಾಮಿ ಅವರು ಕುರುಬ ಸಮುದಾಯದ ಸುರೇಶ್ ಬಾಬುಗೆ ಜೆಡಿಎಲ್ಪಿ ನಾಯಕತ್ವ ಸಿಗುತ್ತಾ? ಹಾಗಾಗಿ ಬೇರೆಯವರ ಹೆಗಲಿಗೆ ಪಕ್ಷದ ಬಲವರ್ಧನೆಯ ಹೊಣೆ ಇದೀಗ ಕಾಡ್ತಾ ಇದೆ. ಯಾವ ಸಮುದಾಯಕ್ಕೆ ಪಟ್ಟ ಕಟ್ಟಬೇಕು ಎನ್ನುವ ಮಾತುಕತೆ ಇದೀಗ ಜೆಡಿಎಸ್ ವಲಯದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಮತ್ತೊಮ್ಮೆ ಒಕ್ಕಲಿಗರಿಗೆ ಪಕ್ಷದ ಅಧ್ಯಕ್ಷ ಸ್ಥಾನ ನೀಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಸುದೀರ್ಘ ಇತಿಹಾಸ ಇರುವಂತಹ ಒಂದು ಪಕ್ಷ ಅಂದ್ರೆ ಜೆಡಿಎಸ್ ಪಕ್ಷ. ಆದ್ರೆ ಇದೀಗ ಜೆಡಿಎಸ್ ಪಕ್ಷಕ್ಕೆ ಕಾಡ್ತಾ ಇರುವ ಒಂದು ದೊಡ್ಡ ಸಮಸ್ಯೆ ಏನು ಅಂತ ಅಂದ್ರೆ ಸಾರಥಿ ಯಾರಾಗ್ತಾರೆ? ಮುಂದೆ ಜೆಡಿಎಸ್ ಪಕ್ಷವನ್ನ ಇನ್ನೂ ಕೂಡ ಬಲಿಷ್ಠವಾಗಿ ಮುಂದೆ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಮುಂದೆ ಇನ್ನೂ ಪಕ್ಷವನ್ನ ಬಲಿಷ್ಠ ಮಾಡಬೇಕು ಅಂತ ಅಂದ್ರೆ ಕಾರ್ಯಕರ್ತರನ್ನ ಒಗ್ಗೂಡಿಸ್ಕೊಂಡು ಯಾರು ಮುಂದೆ ಹೋಗ್ತಾರೆ ಅನ್ನೋದು ಇದೀಗ ಪ್ರಶ್ನೆಯಾಗಿ ಮೂಡ್ತಾ ಇದೆ. ನಾಯಕತ್ವದ ಕೊರತೆ ಇದೀಗ ಜೆಡಿಎಸ್ ಪಕ್ಷದಲ್ಲಿ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಇತ್ತ ನಾವು ನೋಡ್ತಾ ಇದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಅವರಿಗೆ ಸಾಕಷ್ಟು ಕೆಲಸ ಇದೆ, ಕೇಂದ್ರ ಸಚಿವರಾಗಿದ್ದಾರೆ. ಇತ್ತ ಕುರುಬ ಸಮುದಾಯದ ರಮೇಶ್ ಬಾಬುಗೆ ಜೆಡಿಎಲ್ಪಿ ನಾಯಕತ್ವ ಇದೆ. ಹಾಗಾಗಿ ಬೇರೆಯವರ ಹೆಗಲಿಗೆ ಪಕ್ಷದ ಬಲವರ್ಧನೆಯನ್ನ ಕೊಡಬೇಕು ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಯಾರಿಗೆ ಕೊಡಬೇಕು ಪಕ್ಷದ ಬಲವರ್ಧನೆಯನ್ನ ಮಾಡಬೇಕು ಅಂತ ಅಂದ್ರೆ ಸೂಕ್ತ ವ್ಯಕ್ತಿ ಯಾರು ಜೆಡಿಎಸ್ ನಲ್ಲಿ ಅನ್ನೋದು ಇದೀಗ ಪ್ರಶ್ನೆಯಾಗಿ ಮೂಡ್ತಾ ಇದೆ. ಮತ್ತೊಮ್ಮೆ ಒಕ್ಕಲಿಗರಿಗೆ ಪಕ್ಷದ ಸ್ಥಾನವನ್ನ ಕೊಡ್ತಾರಾ? ಒಕ್ಕಲಿಗರಿಗೆ ಕೊಡುವ ಪಕ್ಷದ ಸ್ಥಾನವನ್ನ ಹೆಚ್ಚಾಗಿ ಕೊಡುವ ಸಾಧ್ಯತೆ ಇದೆ. ಹಾಗಾದ್ರೆ ಯಾರಿಗೆ ಕೊಡ್ತಾರೆ? ಯಾವ ಸಮುದಾಯಕ್ಕೆ ಪಟ್ಟ ಕಟ್ಟಬೇಕು ಅನ್ನುವ ಮಾತುಕತೆ ಇದೀಗ ಜೆಡಿಎಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಜೆಡಿಎಸ್ ನಲ್ಲಿ ಇದೀಗ ನಾವು ನೋಡ್ತಾ ಇದ್ರೆ ದೇವೇಗೌಡರು ಪ್ರಧಾನಿ ಆದವರು, ಸಿಎಂ ಆದವರು. ಈ ಕಡೆ ನಾವು ನೋಡ್ತಾ ಇದ್ರೆ ಕುಮಾರಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿ ಆದವರು. ಇಷ್ಟು ಬಲಿಷ್ಠವಾದ ಒಂದು ಪಕ್ಷಕ್ಕೆ ಯಾರಾಗ್ತಾರೆ ಮುಂದಿನ ಸಾರಥಿ? ಸಂಕ್ರಾಂತಿ ಬಳಿಕ ನಿಖಿಲ್ ಹೆಗಲೇರುತ್ತಾ ಜೆಡಿಎಸ್ ಜವಾಬ್ದಾರಿ. ಜೆಡಿಎಸ್ಗೆ ಮತ್ತೊಮ್ಮೆ ಒಕ್ಕಲಿಗ ನಾಯಕತ್ವ ನೀಡುವ ಬಗ್ಗೆ ಚರ್ಚೆಯಾಗ್ತಾ ಇದೆ. ಆದ್ರೆ ನಿಖಿಲ್ ಬಿಟ್ಟು ಬೇರೊಬ್ಬರ ಹೆಸರು ಮುನ್ನೆಲೆಯಲ್ಲಿ ಇದುವರೆಗೂ ಬರೋ ತರ ಕಾಣಿಸ್ತಾ ಇಲ್ಲ. ಸೇಮ್ ಟೈಮ್ ನಿಖಿಲ್ಗೆ ಪಟ್ಟ ಕಟ್ಟಲು ಎಚ್ಡಿಡಿ, ಎಚ್ಡಿಕೆ ಒಲವನ್ನ ತೋರಿಸ್ತಾ ಇದ್ದಾರೆ. ನಿಖಿಲ್ ಆಯ್ಕೆಗೆ ತಾತ್ಕಾಲಿಕ ತಡೆಯನ್ನ ನೀಡಿದ ಚನ್ನಪಟ್ಟಣ ರಿಸಲ್ಟ್. ಅದರ ಕಾವು ತಣ್ಣಗೆ ಆದ ಬಳಿಕ ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಆಯ್ಕೆ ಮಾಡುವ ಸಾಧ್ಯತೆ ಇದೆ. ಹಾಗಾದ್ರೆ ಸಂಕ್ರಾಂತಿ ಹಬ್ಬ ಆದ ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಗಲೇರುತ್ತಾ ಜೆಡಿಎಸ್ ಜವಾಬ್ದಾರಿ. ಈಗ ಜೆಡಿಎಸ್ ಅಲ್ಲಿ ಒಂದು ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಯಾಕಂತ ಅಂದ್ರೆ ನಿಖಿಲ್ ಬಿಟ್ಟು ಬೇರೆ ಯಾರ ಹೆಸರು ಕೂಡ ಮುನ್ನೆಲೆಯಲ್ಲಿ ಇದುವರೆಗೂ ಕೇಳಿ ಬರ್ತಾ ಇಲ್ಲ. ಬೇರೆ ಯಾರ್ದಾದ್ರೂ ಹೆಸರು ಇದ್ದಿದ್ರೆ ಅವ್ರ ಕಡೆ ಒಲವು ತೋರಿಸಬಹುದಿತ್ತು. ಈ ಕಡೆ ಎಚ್ಡಿಡಿ, ಎಚ್ಡಿಕೆ ಇಬ್ರು ಕೂಡ ನಿಖಿಲ್ಗೆ ಈ ಪಟ್ಟವನ್ನ ಕೊಡಬೇಕು ಅಂತ ಹೇಳಿ ಅವರು ಒಲವನ್ನ ತೋರಿಸ್ತಾ ಇದ್ದಾರೆ. ನಿಖಿಲ್ ಆಯ್ಕೆಗೆ ತಾತ್ಕಾಲಿಕ ತಡೆ ನೀಡಿರುವಂತದ್ದು ಚನ್ನಪಟ್ಟಣ ರಿಸಲ್ಟ್. ಈಗ ನಾವು ನೋಡ್ತಾ ಇದ್ರೆ ಚನ್ನಪಟ್ಟಣ ರಿಸಲ್ಟ್ ಕಾವು ಇನ್ನೂ ತಣ್ಣಗಾದಂಗೆ ಕಾಣಿಸ್ತಾ ಇಲ್ಲ. ಆ ಕಾವು ತಣ್ಣಗಾದ ಮೇಲೆ ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಾಡುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಜೆಡಿಎಸ್ಗೆ ಹಾಗಾದ್ರೆ ಮತ್ತೊಮ್ಮೆ ಒಕ್ಕಲಿಗ ನಾಯಕತ್ವ ಸಿಗುತ್ತಾ? ನಿಖಿಲ್ ಬಿಟ್ಟು ಯಾರ ಹೆಸರು ಕೂಡ ಕೇಳಿ ಬರ್ತಾ ಇಲ್ಲ. ಬಲಿಷ್ಠವಾದ ನಾಯಕ ಯಾರಾಗ್ತಾರೆ? ಸೇಮ್ ಟೈಮ್ಗೆ ನಿಖಿಲ್ಗೆ ಪಟ್ಟ ಕಟ್ಟಬೇಕು ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಆಗಿರ್ಬೋದು, ಎಚ್.ಡಿ. ದೇವೇಗೌಡರು ಇಬ್ರು ಕೂಡ ಒಲವನ್ನ ತೋರಿಸ್ತಾ ಇದ್ದಾರಂತೆ. ಆದ್ರೆ ಎಷ್ಟೇ ಒಲವು ತೋರಿಸಿದ್ರು ಕೂಡ ತಾತ್ಕಾಲಿಕ ತಡೆ ಯಾಕೆ ಅಂತ ಅಂದ್ರೆ
ಹ್ಯಾಟ್ರಿಕ್ ಸೋಲನ್ನ ಅನುಭವಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಮಂಡ್ಯದಲ್ಲಿ ಸೋತ್ರು, ರಾಮನಗರದಲ್ಲಿ ಸೋತ್ರು. ಈಗ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿನ್ ಆಗ್ತಾರೆ ಅನ್ನುವ ಒಂದು ನಿರೀಕ್ಷೆ ಇತ್ತು. ಆದ್ರೆ ಆ ನಿರೀಕ್ಷೆ ಸುಳ್ಳಾಗಿದೆ. ನಿಖಿಲ್ ಕುಮಾರಸ್ವಾಮಿ ಹ್ಯಾಟ್ರಿಕ್ ಸೋಲನ್ನ ಅನುಭವಿಸಿದ್ದಾರೆ. ಈಗ ಅದರ ಕಾವು ಇನ್ನೂ ಕೂಡ ಕಡಿಮೆ ಆದಂಗೆ ಕಂಡು ಬರ್ತಾ ಇಲ್ಲ. ಸಿಪಿ ಯೋಗೇಶ್ವರ್ ಮುಂದೆ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾರೆ. ಸಿಪಿ ಯೋಗೇಶ್ವರ್ ಭರ್ಜರಿ ಮತವನ್ನ ಗಳಿಸುವ ಮೂಲಕ ವಿನ್ ಆಗಿದ್ದಾರೆ. ಹಾಗಾಗಿ ಈಗ ಚನ್ನಪಟ್ಟಣದಲ್ಲಿ ಕಾವು ಕಡಿಮೆಯಾದ ಬಳಿಕ ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟ ಕಡುವ ಸಾಧ್ಯತೆ ಇದೆ. ಸುದೀರ್ಘ ರಾಜಕೀಯ ಇತಿಹಾಸದ ಪಕ್ಷಕ್ಕೆ ಸಾರಥಿಯ ಕೊರತೆ ಇದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡೋಕೆ ನಮ್ಮ ಪ್ರತಿನಿಧಿ ಹನುಮಂತು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ನಾಯಕತ್ವದ ಕೊರತೆಯಿಂದ ಬಳಲಿ ಬೆಂಡಾಗ್ತಿದೆಯಾ ಜೆಡಿಎಸ್ ಪಕ್ಷ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಯಾರಿಗೆ ಪಟ್ಟ ಒಲಿದು ಬರಬಹುದು? ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ. ಸುರಭಿ, ರಾಜ್ಯದ ಪ್ರಾದೇಶಿಕ ಪಕ್ಷವಾದಂತಹ ಜೆಡಿಎಸ್ ಪಕ್ಷ ಈಗ ನಾಯಕತ್ವ ಇದೆ. ಆದ್ರೆ ಪಕ್ಷವನ್ನ ಮುನ್ನಡೆಸುವಂತಹ ನೂತನ ಹೊಸ ನಾಯಕತ್ವ ಯಾರು ಅನ್ನುವಂತ ಈ ಪ್ರಶ್ನೆ ಈಗ ಪಕ್ಷದ ಆಂತರಿಕ ವಲಯದಲ್ಲಿ ಮೂಡ್ತಾ ಇರುವಂತದ್ದು. ಯಾಕೆಂತಂದ ಹೇಳಿದ್ರೆ ಹಾಲಿ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಅವರೀಗ ಕೇಂದ್ರದ ಸಚಿವರಾಗಿರುವಂತಹ ಕಾರಣಕ್ಕಾಗಿ ಕೇಂದ್ರದ ಮತ್ತು ದೇಶದ ಎಲ್ಲ ಬೇರೆ ಬೇರೆ ಭಾಗಗಳಲ್ಲಿ ಓಡಾಡಬೇಕಾಗತ್ತೆ. ಆದ್ರೆ ಸೇಮ್ ಟೈಮ್ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಕೂಡ ಒತ್ತು ಕೊಡಬೇಕಾಗತ್ತೆ. ಈ ಎರಡನ್ನೂ ನಿಭಾಯಿಸುವಂತದ್ದು ಒಂದಷ್ಟು ಕಷ್ಟ ಆಗ್ಬಹುದು. ಆ ಕಾರಣಕ್ಕಾಗಿ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡುವಂತದ್ದು ಅನಿವಾರ್ಯ ಅನ್ನುವಂತಹ ಚರ್ಚೆಗಳು ಈಗ ಜೆಡಿಎಸ್ ಪಕ್ಷದ ಒಳಗಡೆ ನಡೀತಾ ಇರುವಂತದ್ದು. ಆದ್ರೆ ಯಾರು ಮುನ್ನಡೆಸಬೇಕು ಅನ್ನುವಂತಹ ಒಂದು ಪ್ರಶ್ನೆ ಅಂತ ಬಂದಂತ ಸಂದರ್ಭದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಒಂದಷ್ಟು ಸಹಜವಾದಂತಹ ರಾಜಕೀಯ ಜಾತಿ ಲೆಕ್ಕಾಚಾರಗಳನ್ನ ಹಾಕ್ತಾರೆ. ಅದೇ ರೀತಿಯಾಗಿ ಜೆಡಿಎಸ್ ನಲ್ಲೂ ಕೂಡ ಈಗ ಕುರುಬ ಸಮುದಾಯಕ್ಕೆ ಸೇರಿದಂತಹ ಸುರೇಶ್ ಬಾಬು ಅವರಿಗೆ ವಿಧಾನ ಪರಿಷತ್ನ ನಾಯಕ ಜೆಡಿಎಲ್ಪಿ ನಾಯಕತ್ವದ ಪಟ್ಟವನ್ನು ಕೊಟ್ಟಿರುವಂತಹ ಕಾರಣಕ್ಕಾಗಿ ಅದು ಸಹಜವಾಗಿಯೇ ಮತ್ತೆ ಈ ವಿಪಕ್ಷಗಳು ಆರೋಪ ಕಾಂಗ್ರೆಸ್ ಆಗಿರ್ಬೋದು ಮತ್ತೆ ಇಂದ ಬೇರೆ ಬೇರೆ ವಿವಿಧ ಪಕ್ಷಗಳು ಕೂಡ ಜೆಡಿಎಸ್ಗೆ ಒಂದು ಆರೋಪವನ್ನ ಮಾಡ್ತಾ ಇದ್ದದ್ರಿಂದ ಜೆಡಿಎಸ್ ಅಂತಂದು ಹೇಳಿದ್ರೆ ಒಕ್ಕಲಿಗರ ಪಕ್ಷ ಅನ್ನುವಂತ ಆರೋಪ ಮಾಡ್ತಾ ಇದ್ರು. ಸೇಮ್ ಟೈಮ್ ಈಗ ಮತ್ತೊಮ್ಮೆ ಆ ಒಂದು ಪಕ್ಷವನ್ನ ಉಳಿಸ್ಕೊಳ್ಬೇಕು ಅಂತಂದು ಹೇಳಿದ್ರೆ ಒಕ್ಕಲಿಗರೇ ನಾಯಕತ್ವವನ್ನ ವಹಿಸ್ಕೊಳ್ಬೇಕು ಅನ್ನೋಂತ ಚರ್ಚೆ ಜೋರಾಗಿ ನಡೀತಾ ಇದೆ. ಆದ್ರೆ ಪ್ರಶ್ನೆ ಏನಂತಂದು ಹೇಳಿದ್ರೆ ಒಕ್ಕಲಿಗರ ನಾಯಕರು ವಹಿಸ್ಕೊಳ್ಬೇಕು ಅನ್ನೋಂಥದ್ದಾದ್ರೆ ಯಾರು ಆ ಸಮರ್ಥ ನಾಯಕ ಅನ್ನೋಂಥ ಪ್ರಶ್ನೆ ಮೂಡುವಂತ ಸಂದರ್ಭದಲ್ಲಿ ಯಾರೂ ಕೂಡ ಇಲ್ಲ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಬಹಳಷ್ಟು ಚಾಲ್ತಿಯಲ್ಲಿರುವಂತದ್ದು. ಕಳೆದ ಉಪಚುನಾವಣೆ ಏನಿದೆ, ಚನ್ನಪಟ್ಟಣ ಉಪಚುನಾವಣೆಗೂ ಮುನ್ನೂ ಕೂಡ ಈ ಚರ್ಚೆ ಜೋರಾಗಿತ್ತು. ಉಪಚುನಾವಣೆಯಲ್ಲಿ ಏನಾದ್ರೂ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದು ಬಿಟ್ಟಿದ್ರೆ ಇಷ್ಟೊತ್ತಿಗಾಗ್ಲೇ ಜೆಡಿಎಸ್ ನ ನೂತನ ಸಾರಥಿಯಾಗಿ ಆಯ್ಕೆ ಆಗ್ತಾ ಇದ್ರು. ಆದ್ರೆ ಉಪಚುನಾವಣೆಯಲ್ಲಿ ಫಲಿತಾಂಶ ಹಿನ್ನಡೆ ಆಗಿರುವಂತ ಕಾರಣಕ್ಕಾಗಿ ಮತ್ತೆ ಆ ಸೋಲಿನ ಫಲಿತಾಂಶದ ಕಾವು ಇನ್ನೂ ಕಡಿಮೆ ಆಗಿಲ್ಲ ಅಂತಂದ್ರೆ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟ ಕಟ್ಟಿದ್ರೆ ಅದು ಕಾರ್ಯಕರ್ತರಲ್ಲೂ ಕೂಡ ಒಂದಷ್ಟು ಬೇಸರ ಆಗ್ಬಹುದು ಅನ್ನೋಂತ ಲೆಕ್ಕಾಚಾರದಲ್ಲಿ ಸಂಕ್ರಾಂತಿಯ ಹೊತ್ತಿಗೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಜೆಡಿಎಸ್ ರಾಜ್ಯಾಧ್ಯಕ್ಷ ಮಾಡುವಂತಹ ಚಿಂತನೆಯನ್ನ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಾಗೂ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಹೊಂದಿದ್ದಾರೆ ಅಂತ ಆಗ್ತಾರೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಸಗಮವಾಗಿ ನಡೆದ್ರಂತೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆದ್ರೆ ಅಂದ್ರೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಅಂದುಕೊಂಡೆ ಎಲ್ಲವೂ ನಡೆದ್ರೆ ಸಂಕ್ರಾಂತಿಯ ಹೊತ್ತಿಗೆ ಜೆಡಿಎಸ್ ನ ನೂತನ ಸಾರಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಆಯ್ಕೆ ಆಗ್ತಾರೆ. ಆದ್ರೆ ಪಕ್ಷದಲ್ಲಿರುವಂತಹ ಕಾರ್ಯಕರ್ತರು ಮತ್ತೆ ಒಂದಷ್ಟು MLA ಇದನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನೋಂಥದ್ದು ಈಗ ಮಿಲಿಯನ್ ಡಾಲರ್ ಪ್ರಶ್ನೆ. ಸುರಭಿ, ಓಕೆ, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಡೀಟೇಲ್ಸ್ಗೆ. Ashwavega English News. Coming soon. Your channel, your voice, your trust.